ಜಾನಕಿ ದೇವಿಯವರೇ, ನಿನ್ ಗಂಡ ಬೇರೆ ಯಾರು ಅಲ್ಲಮ್ಮ. ನಿನ್ ಗಂಡ ಜಾನಕಿ ದೇವಿಯವರೇ, ಜಾನಕಿ ದೇವಿಯವರೇ, ಮೇಡಮ್ ಅವರೇ, ನಾನು ಆಮೇಲೆ ಸಿಗ್ತೀನಮ್ಮ. ನಿಮ್ಮ ಮನೆಯವರಿಂದ ನಿನಗೆ ತುಂಬಾ ಅಪಾಯ ಇದೆ. ನೀನು ಹುಷಾರಾಗಿರೋ. ನಾನು ಬಂದಿರೋ ವಿಷಯನ ಯಾರಿಗೂ ಹೇಳ್ಬೇಡ. ಮೇಡಮ್ ಅವರೇ, ಅಯ್ಯಯ್ಯೋ, ಎಷ್ಟು ಕರೆದ್ರು ಮೇಡಮ್ ಅವರು ಮಕ್ಕಳು ಮಾತಾಡ್ತಿಲ್ವಲ್ರಿ? ಮನೆಯೊಳಗೆ ಹೋಗಿ ಏನಾದ್ರು ಅನಾಹುತ ಮಾಡ್ಬಿಟ್ಟ ಏನೋ? ನೀನ್ ಈ ಕಡೆ ಬಾ ಮೀನಾಕ್ಷಿ, ಡೋರ್ ಹೊಡಿತೀನಿ. ಯಾರು ಬಂದಿಲ್ಲ ಅಂಕಲ್. ಯಾರೂ ಬಂದಿಲ್ವಾ? ಆ ಕಳ್ಳನ್ ನೀವು ನೋಡ್ಲಿಲ್ವಾ ಮೇಡಮ್ ಅವರೇ? ಯಾಕೆ ಹಾಗೆ ನೋಡ್ತಾ ನಿಂತಿದ್ದೀರಾ ಮೇಡಮ್ ಅವರೇ? ಅಂದ್ರೆ ಹೊರಗಡೆ ಅಂಕಲ್ ಕೆಳಗ್ ಬಿದ್ರಲ್ವಾ, ಅಮ್ಮ ಶಾಕ್ ಅಲ್ಲಿ ಇದಾರೆ ಆಂಟಿ. ಅವ್ರಿಗೇನೂ ಆಗಿಲ್ಲ ಮೇಡಮ್ ಅವರೇ, ನಿಮ್ಗೇನೂ ಆಗಿಲ್ಲ ಅಲ್ವಾ? ಆ ಕಳ್ಳ ಏನಾದ್ರೂ ಮಾಡ್ಬಿಟ್ಲ ಅಂತ ಭಯ ಆಗೋಗಿತ್ತು. ಜೈ, ಅದಕ್ಕೆ ಗಂಗಾ ಬದುಕಿದಾಳೆ ಅಂತ ACP ಅವ್ರು ಹೇಳಿದಾಗ ನಾವ್ ಅಷ್ಟೇನು ಆಶ್ಚರ್ಯ ಪಡ್ಲಿಲ್ಲ. ಹೌದಳಿಮಯ್ಯ, ಏನು ಬಾಯಿ ತಪ್ಪಿ ಹಾಗಂದೆ, ಆದ್ರೆ ನನ್ನ ಉದ್ದೇಶ ಕೂಡ ಅದೇ. ಬಾಯಿ ತಪ್ಪೋದು ಈ ಮಧ್ಯೆ ನಿಮಗೆ ತುಂಬಾ ಅಭ್ಯಾಸ ಆಗೋಗಿದೆ ಅಲ್ವಾ ಮಾವ? ಏನ್ ಮಾಡೋದು ಅಳಿಮಯ್ಯ, ಎಷ್ಟೇ ಬಾಯಿ ಮುಚ್ಕೊಂಡು ಇರೋಣ ಅಂದ್ರೂ ಆಗ್ತಿಲ್ಲ. ನಿಮ್ ಮತ್ತೆ ಪಕ್ಕದಲ್ಲಿದ್ದು ಕವರ್ ಮಾಡ್ತಾಳೆ, ಅದಕ್ಕೆ ಬದುಕಿದ್ದೀನಿ. ಪೌಡ್ರು ಓಕೆ, ನಾಳೆನ ನಾಡಿದ್ದು ಗಂಗಾ ಈ ಮನೆಗೆ ವಾಪಸ್ ಬರ್ತಾಳೆ. ಆವಾಗ ನಿಮ್ ಎಮೋಷನ್ ಏನ್ ಚಿಕ್ಕಮ್ಮ? ನನ್ ಪ್ರಾಣನೇ ವಾಪಸ್ ಬಂತು ಅನ್ನೋ ಹಾಗೆ ಭಾವಿಸ್ತೀನಿ. ನಮ್ ಎಮೋಷನ್ ಕೂಡ ಅದೇ ಅಳಿಮಯ್ಯ. ನಾನ್ ಕೇಳಿದ್ನ ಹೇಗಾದ್ರೂ ಕೇಳ್ತೀಯಲ್ವಾ ಅಂತ. ಅಂದ್ರೆ ನಾನು ನಿಮಗೆ ಏನ್ ಕೇಳ್ತೀನೋ ನಿಮಗೆ ಮೊದಲೇ ಗೊತ್ತು ಅಂತ ಆಯ್ತು. ಅದಕ್ಕೆ ಅಂತ ನನ್ನ ಹತ್ರ ಏನ್ ಹೇಳ್ಬೇಕೋ ಎಲ್ಲ ಪ್ರಿಪೇರ್ ಆಗಿ ಬಂದಿರ್ತೀರಾ ಅಂತಾಯ್ತು. ಗಂಗಾ ಖಂಡಿತವಾಗ್ಲೂ ಈ ಮನೆಗೆ ಬರ್ತಾಳೆ. ಸದ್ಯದಲ್ಲೇ ಅವಳನ್ನ ಕರ್ಕೊಂಡು ಬರ್ತೀನಿ. ಯಾರು ತಡಿಬೇಕು ಅನ್ಕೊಂಡ್ರು, ಯಾರು ಮುಚ್ಚಿಟ್ರು, ಯಾರಿಗೆ ಇಷ್ಟ ಇಲ್ಲದೆ ಇದ್ರು, ಕೆಲವು ದಿನಗಳಲ್ಲಿ, ಕೆಲವು ಗಂಟೆಗಳಲ್ಲಿ, ಕೆಲವು ನಿಮಿಷಗಳಲ್ಲಿ ಗಂಗಾ ಇಲ್ಲಿರ್ತಾಳೆ. ಜೈ ಮಾತನ್ನ ನೋಡ್ತಿದ್ರೆ ಗಂಗಾ ನೀವೇ ಬಚ್ಚಿಟ್ಟಿದ್ದೀರಾ ಅನ್ನೋ ಅನುಮಾನ ಅವನಿಗೆ ಬಂದಿರೋ ಹಾಗಿದೆ. ಅದೇನಾದ್ರೂ ನಿಜ ಆಗ್ಬಿಟ್ರೆ ಇದೇ ನಿಮ್ ಕಡೆ ಊಟ ಆಗಿರತ್ತೆ. ಆದ್ರೆ ನಮ್ ಮನೆಯವರಿಂದ ನಮ್ಗೆ ಅಪಾಯ ಆಗುತ್ತೆ ಅಂತ ಮಾವ ಹೇಳಿದ್ದಾರೆ. ಅಂದ್ರೆ ಅವನಿಗೆ ಕೂಡ ಶಾಪದ ವಿಷಯ ಗೊತ್ತಾಗೋಗಿದ್ಯಾ?
ಆಂಟಿ ನಿಮ್ಮ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತು ಅಂತ ಅನಿಸ್ತಿದೆ. ಆ? ಅ, ಅ, ಅಯ್ಯೋ ನಾನು ಅಮಾಯಕಿ ಕಣಪ್ಪ. ಈ ವಿಷಯ ಎಲ್ಲ ನನಗೆ ಗೊತ್ತಿರತ್ತೆ. ನನ್ನ ಮುಖ ನೋಡಿ ನಿನಗೆ ಹಾಗ ಅನ್ಸಿದ್ರೆ ಕ್ಷಮಿಸ್ಬಿಡು. ಆಂಟಿಗ್ ಮೊದ್ಲೇ ಗೊತ್ತಾದ್ರೆ ನಮ್ಗೆ ಹೇಳಲ್ವಾ ಅಣ್ಣ? ಬಂಗಾರದಂತ ಮಾತು ಹೇಳ್ದೆ ದಿವ್ಯಮ್ಮ. ನನ್ ಬಾಯಿಂದ ಯಾವತ್ತೂ ಸುಳ್ಳು ಬರೋದಿಲ್ಲ. ಯಾರೋ ಏನೋ ಹೇಳಿದ್ದಾರೆ ಅಂತ ನಿಮ್ ಮನ್ಸು ಹಾಳು ಮಾಡ್ಕೋಬೇಡಿ ಮೇಡಮ್ ಅವರೇ. ಮನೆಯೊಳಗ್ ನಡೀರಿ. ಇಲ್ಲ ಅದ್ಕೆ ನನ್ನವರು ಯಾರೇ ಆಗಿದ್ರು ಸರಿ, ಅವ್ರ ಬಗ್ಗೆ ನಾನು ತಿಳ್ಕೋಬೇಕು. ಅವರು ಯಾರೋ ಎಲ್ಲಿದ್ದಾರೋ ಕಂಡುಹಿಡಿಬೇಕು. ಈ ಮಕ್ಕಳನ್ನ ಅವ್ರ ಹತ್ರಕ್ಕೆ ಸೇರಿಸ್ಬೇಕು. ಅವ್ರ ಅಪ್ಪನ ನೆರಳಲ್ಲಿ ನನ್ನ ಮಕ್ಕಳು ಬೆಳಿಬೇಕು. ಮರ್ತೋಗಿರೋ ನನ್ನ ಹಳೆ ಜೀವನದ ಜೊತೆ ಬಡತನದಲ್ಲಿ ಬದುಕ್ತಿರೋ ಈ ವರ್ತಮಾನದಿಂದ ನನ್ನ ಮಕ್ಕಳಿಗೆ ನಾನು ಭವಿಷ್ಯನ ಕೊಡೋಕ್ಕಾಗಲ್ಲ. ಇವರಿಗೆ ಒಳ್ಳೆ ಭವಿಷ್ಯ ಇರಬೇಕು ಅಂದ್ರೆ ಇವ್ರ ಅಪ್ಪನ ಆಶ್ರಯ ಬೇಕು. ನನ್ನ ಪ್ರಾಣನ ಪಣಕ್ಕಿಟ್ಟಾದ್ರೂ ಸರಿ.